ನಮಸ್ಕಾರ ಎಲ್ಲರಿಗೂ. ನಾನು ಯಾದಗಿರಿಗೆ ಹೋಗಿದ್ದೆ. ಇವನು ಯಾರು ಅಂತ ಹೇಳಿ ನೋಡ್ತಾ ಇದ್ದೀರಾ. ಎಸ್, ಇವನು ನನ್ನ ಮೈದ್ನ ಮತ್ತೆ ಆ ಪಾಪ ನಮ್ಮ ನಾದ್ನಿ ಅವ್ರ ಮಗ, ಮತ್ತೆ ಇವನು ನನ್ನ ನಾದ್ನಿ ಮಗನೇ. ಫುಲ್ ಕಿತಾಪತಿ ನನ್ನ ಮಗ ಇವನು. ಹೇಳ್ಬೇಕು ಅಂದ್ರೆ ಆ ಸ್ಪೂನಲ್ಲಿ ಏನೂ ಇರ್ಲಿಲ್ಲ, ಆದ್ರೆ ಅವ್ನ್ ಡವ್ ಮಾಡ್ತಾ ಇರೋದ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅವಳು ಹೊಡೆದಿರೋದು ಒಂದೇಟು, ಆದ್ರೆ ಅವ್ನ್ ನೋಡಿ ಎಷ್ಟು ಕಿತಾಪತಿ ಮಾಡ್ತಾನೆ. ನನ್ ಪಾಡಿಗೆ ನಾನು ಆಟಾಡೋಣ ಅಂತೇಳಿ ಸೈಡಿಗೆ ಬಂದು ಕೂತ್ಕೊಂಡ್ರೆ ಆ ಪಾಪು ಅದನ್ನು ಆಟಾಡಕ್ ಬಿಡ್ತಾ ಇಲ್ಲ, ತಾನು ಆಟಾಡ್ತಾ ಇಲ್ಲ. ನೋಡಿ ಅಲ್ಲಿ ಹೆಂಗ್ ಮಾಡ್ತಾವನೆ. ಹಿಂಗಿದೆ ಕಿತಾಪತಿ, ನೋಡ್ತಾ ಇದೀರಲ್ಲ ಎಷ್ಟು ಕಿತಾಪತಿ ಅಂದ್ರೆ ತಡ್ಕೊಳಕ್ ಆಗಲ್ಲ. ಇಂಟರ್ವ್ಯೂ ತಗಕ್ ಬಂದಿ ಇವ್ರದ್ದು. ಸಖತ್ ಆಕ್ಟಿಂಗ್ ಮಾಡ್ತಿದ್ದ ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಯಾವ ಗಾಡಿಯಲ್ಲೂ ಬರ್ದೇ ಇರೋ ಸೌಂಡು ಇವನ್ ಗಾಡಿಯಲ್ಲಿ ಬರುತ್ತೆ. ಮೀಮಾ ಅಂತ ಹೇಳಿ ಕೇಳಿ. ಅವನ್ ಕಿತಾಪತಿ ನೋಡಿ ಎಲ್ರಿಗೂ ಸಾಕಾದ್ಮೇಲೆ ನಾವು ಏನಾದ್ರು ಹೊಟ್ಟೆಗೆ ಹಾಕೊಳ್ಬೇಕಲ್ಲ, ಅದಕ್ಕೋಸ್ಕರ ನನ್ ಸ್ಪೆಷಲ್ ಮೈಸೂರು ಬೋಂಡ, ಅದಕ್ಕೋಸ್ಕರ ಮೈಸೂರು ಬೋಂಡ ಮಾಡ್ತಾ ಇದ್ವಿ. ಇವ್ರಿಬ್ರು ಯಾರು ಅಂತೇಳಿ ನೋಡ್ತಾ ಇದ್ದೀರಾ. ಹೌದು, ಅವರಿಬ್ರು ನನ್ನ ನಾದ್ನಿಯರೇ, ಮತ್ತೆ ಅವಳು ನನ್ನ ನಾದ್ನಿ ಮಗಳು. ಇವ್ರಿಗೆ ಭಾವನಾ ಬೋಂಡ ಹೆಂಗ್ ಮಾಡ್ತಾಳೆ ಅನ್ನೋ ಕುತೂಹಲ ಜಾಸ್ತಿ ಇತ್ತು. ಯಾಕಂದ್ರೆ ಅವರು ಗೊತ್ತಿಲ್ವಂತೆ ಹೆಂಗ್ ಮಾಡೋದು ಅಂತ ಹೇಳಿ. ನನಗೂ ಗೊತ್ತಿರ್ಲಿಲ್ಲ, ನಾನು ಯೂಟ್ಯೂಬ್ ಅಲ್ಲೇ ನೋಡಿ ಕಲ್ತಿರೋದು. ಸೊ ಅವ್ರಿಗೂ ಮಾಡಿ ತಿನ್ಸೋಣ, ಹೆಂಗಿದೆ ಟೇಸ್ಟ್ ಅಂತೇಳಿ ತೋರ್ಸೋಣ ಅಂತೇಳಿ ಮಾಡ್ತಾ ಇದ್ದೆ. ಮೇಯ್ನ್ ಆಗಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಕಾಯ್ಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೆ. ಬೋಂಡ ಮಾಡೋವರ್ಗು ಎಲ್ರು ಬಂದ್ ನೋಡಿದ್ದು, ಯಾಕಂದ್ರೆ ಚೆನ್ನಾಗ್ ಮಾಡ್ತಾ ಇದ್ದಾಳು ಇಲ್ವೋ ಅಂತೇಳಿ. ನಾನು ಬೋಂಡ ನೋಡ್ತಿದ್ದೆ, ನಮ್ಮ ಅಕ್ಕ ನೋಡ್ತಿದ್ರು ಅಂತ ಮೊದ್ಲಿಗೆ ಒಂದ್ ಚಿಕ್ಕದಾಗಿ ಬೋಂಡ ಹಾಕಿ ನೋಡ್ತಾ ಇದ್ದೆ, ಚೆನ್ನಾಗ್ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ. ತುಂಬಾ ಚೆನ್ನಾಗ್ ಬರ್ತಾ ಇತ್ತು ಬೋಂಡ ನೋಡಿದ್ರೆ. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಬೋಂಡ ಹಾಕಕ್ ಸ್ಟಾರ್ಟ್ ಮಾಡ್ದೆ. ಬೋಂಡ ಬಿಡ್ತಿರ್ಬೇಕಾದ್ರೆ ಚೆನ್ನಾಗ್ ಬರುತ್ತೋ ಇಲ್ವೋ ರೌಂಡ್ ಆಗಿ ಅನ್ಕೊಂಡೆ, ಆದ್ರೆ ನಾನು ಯಾವ ಶೇಪ್ ಅಲ್ಲಿ ಹಾಕಿದ್ರು ಅದು ಚೆನ್ನಾಗ್ ರೌಂಡ್ ಆಗಿ ಬರ್ತಾ ಇತ್ತು. ನೀವೇ ನೋಡ್ತಾ ಇದೀರಲ್ಲ, ಹೇಳಿ ಹೇಗ್ ಬಂದಿದೆ ಅಂತೇಳಿ. ನಿಮ್ಗೂ ತಿನ್ಬೇಕು ಮತ್ತೆ ಅದ್ರದ್ದು ರೆಸಿಪಿ ಬೇಕು ಅಂದ್ರೆ ಹೇಳಿ, ನಾನು ಅದ್ರ ರೆಸಿಪಿ ಮತ್ತೊಂದ್ಸರಿ ಹಾಕ್ತೀನಿ ನಿಮ್ಗೆ. ನೋಡಿ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ, ಬಾಲ್ ಆದಂಗ ಆಗ್ತಾ ಇದೆ ಎಲ್ಲ ಚೆನ್ನಾಗಿ ಬೋಂಡಗಳೆಲ್ಲ. ಎಲ್ರಿಗೂ ನನ್ ಬೋಂಡ ನೋಡ್ಬೇಕು ಅಂತೇಳಿ ಅಷ್ಟ ಆತರ ಯಾವಾಗ ತಿಂದಿನೋ ಅಂತೇಳಿ. ಯಾಕಂದ್ರೆ ಅಷ್ಟ್ ಚೆನ್ನಾಗ್ ಬರ್ತಾ ಇತ್ತಲ್ಲ, ನಮ್ಮ ಅತ್ತೆ ನಮ್ ನಾದ್ನಿಯರು ಎಲ್ಲ ನೋಡಿ ಫುಲ್ ಖುಷಿ ಆಗ್ಬಿಟ್ರು, ಎಷ್ಟ್ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಅಂತೇಳಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ. ಬ್ರೌನ್ ಅಂದ್ರೆ ಜಾಸ್ತಿ ಇಲ್ಲ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ. ನನ್ಗನ್ನಿಸ್ತಿದೆ ನಾನ್ ಚೆನ್ನಾಗ್ ಮಾಡಿದೀನಿ ಅಂತೇಳಿ. ನಿಮ್ಗೆ ಏನ್ ಅನಿಸ್ತಿದೆ ಸ್ವಲ್ಪ ಹೇಳಿ, ಹೇಗ್ ಬಂದಿದೆ ಅಂತೇಳಿ. ನೋಡಕ್ಕೆಲ್ಲ ಚೆನ್ನಾಗಿರುತ್ತೆ, ಆದ್ರೆ ಟೇಸ್ಟ್ ಚೆನ್ನಾಗಿರ್ಬೇಕಲ್ಲ. ಆದ್ರೆ ಆಮೇಲೆ ಎಲ್ರು ತಿಂದು ಹೇಳಿದ್ರು ಎಷ್ಟು ಚೆನ್ನಾಗಿದೆ ಅಂತೇಳಿ. ಗೊತ್ತಾ, ಇದು ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಈ ತರ ಕಲರ್ ಬಂದ್ರೆ ಸಾಕು. ಚೆನ್ನಾಗಿ ಎಣ್ಣೆ ಜಾನ್ಬೇಕು, ಎಣ್ಣೆ ಜಾನ್ಸಿ ಆಮೇಲೆ ಒಂದ್ ಬಾಂಡ್ಲಿಲಿ ಹಾಕೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಎಷ್ಟು ಚಿಕ್ಕದಾಗಿ ಬಿಟ್ಟಿದ್ದೆ, ಆದ್ರೆ ಅದು ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಚಟ್ನಿ ರೆಸಿಪಿ ಏನು ಹಾಕಿಲ್ಲ. ನಿಮ್ಗೆ ಬೋಂಡಾ ಚಟ್ನಿ ಎರಡು ರೆಸಿಪಿ ಬೇಕು ಅಂದ್ರೆ ಹೇಳಿ, ನನ್ಗೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಬೋಂಡಾ ಚಟ್ನಿ ಎರಡು ಮಾಡೋದನ್ನ ತೋರ್ಸ್ಕೊಡ್ತೀನಿ. ಕೇಳಿದ್ರಲ್ಲ ನಮ್ ಚಿನ್ನಿ ಮಾತಾಡಿರೋದನ್ನ,
ಹಾರ್ಟ್ ಶೇಪ್ ಅಲ್ಲಿ ಬಂದಿತ್ತಂತೆ ಬೋಂಡ. ಇದಾಗಿತ್ತು ನನ್ನ ವ್ಲಾಗ್. ಧನ್ಯವಾದಗಳು.